ಸೊ ಗೈಸ್ ಇವತ್ತು ಲಾಸ್ಟ್ ಸೆಕೆಂಡ್ ಡೇ ಇದೆ. ಸೊ ನೆನೆ ಬಂದು ಭಾರಿ ಟಯರ್ಡ್ ಆಗಿತ್ತು. ಈಗೂ ನಡಕ್ಕೆ ಬರೋಕ್ಕಿಲ್ಲ, ಫುಲ್ ನೆಗಡಿ, ಆಮೇಲೆ ಮೂಗೆಲ್ಲ ಕಟ್ಟೈತಿ, ಕಾಲೆಲ್ಲ ನೋವಾಗಲ್ಲ. ಇನ್ನೊಂದೇನು ಅಂತಂದ್ರೆ ನಂಗೆ ಅಲ್ಲೇ ಕುದುರೆ ರೈಡ್ಸ್ ಹೋಗ್ತಿರ್ತಾವಲ್ಲ, ಆ ಕುದುರೆಗೆ ಸಿಲಿಂಡ್ರ್ ಕಟ್ಟಿದ್ರು, ಅದು ದೊಡ್ಡ ಅಂತ 2 ಸರಿ ಬಡ್ಬಿಡ್ತು ನನಗೆ. ಬೆನ್ನಿಗೆ ಅದೊಂದು ಪೇನ್ ಸ್ಟಾರ್ಟ್ ಆಗಿತ್ತು. ಸೊ ನಂಗೆ ಏನೂ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಆಮೇಲೆ ನಾನು ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದೆ, ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಜಲ್ದಿ ಹೋದೆ, ಅದು ರೆಕಾರ್ಡ್ ಮಾಡೋಕ್ಕಾಗಿದೆ. ನಾಷ್ಟ ಮಾಡಿದೆ, ಕಾಫಿ ಕುಡಿದು ಕಾಫಿ ಬಾರಿ ಮಾಡಿದ್ದೆ. ಕಾಫಿ ಮ್ಯಾಗಿ ತಿಂದ. ಮ್ಯಾಗಿ ಹಿಂಗೆ ಸಲಂದಾಗ ತಿನ್ಬಾರ್ದು, ಅಷ್ಟು ಒಕ್ಕ ಅನ್ಸಿದ್ದು ಗೈಸ್. ಸೊ ತಿಂದು ವಾಪಸ್ ವಿ ಆರ್ ಗೋಯಿಂಗ್ ಬ್ಯಾಕ್. ಆ್ಯಂಡ್ ಟುಡೇಸ್ ಔಟ್ಫಿಟ್ ಇದೆ. ಸೊ ಹೋಗೋಣ ಅಂತ ನೆಕ್ಸ್ಟ್ ಬದ್ರಿನಾಥ್ ಹೋಗ್ತೀವಿ. ಸೊ ಬದ್ರಿನಾಥ್ ಹೋಗೋ ದಾರಿನಾಗ ಯಾವ್ದಾರ ಆನ್ ದ ವೇ ಸಿಗ್ತೈತಂದ್ರೆ ಹೋಗ್ತೀವಿ, ಸಿಕ್ತಂದ್ರೆ ಪ್ಲೇಸ್ ನೋಡ್ಕೊಂಡು ಹೋಗ್ತೀವಿ ಗೈಸ್. ಈಗ ಹೋಟೆಲ್ ಚೆಕ್ಔಟ್ ಮಾಡಕತ್ತೀವಿ. ಸೊ ಹೆಂಗೆ ನೋಡ್ರಿ, ಅಪ್ಪ ಸಾಕಾಗಿ ಹೋಗತಿ. ಕಾಲ್ ಮಾತ್ರ ಸಕ್ಕತ್ ಲೇಟ್ ಐತಿ. ಇಷ್ಟ ಮತ್ತೆ ಸಿಗ್ತೀನಿ ಅಂದರೆ ಗಾಡಿ ಎಲ್ಲ ಬುಕ್ ಮಾಡಿವಿ ಗೈಸ್. ಎಲ್ಲರೂ ನಾಷ್ಟ ಮಾಡೋದು. A few moments later. ಗೈಸ್ ಇವರು ಎಲ್ಲ ನಾಷ್ಟ ಮಾಡ್ಕೊಂಡ್ರೆ ಅಲ್ಲಿ ಪಾರ್ಕಿಂಗಿಗೆ ಹೊಂಟೇವಿ. ಸೊ ಈಗ ಹೋಗಿ ಗಾಡಿ ಇಟ್ಕೋತೀವಿ. ಅಷ್ಟು ನಡ್ಕೊತ ಬಂದ್ವಿ, ಈಗ ಗಾಡಿ ಸಿಕ್ಕಿದ್ವಿ. ಸೊ ಗಾಡಿ ಹತ್ಕೊಂತೀವಿ, ಇನ್ನೇನು ಹೋಗೋದು ಅಷ್ಟೇ. 2 hours later. ಗೈಸ್ ನಾವು ಆನ್ ದ ಹೋಗ್ಬೇಕಾದ್ರೆ ಈಗ ಗುಪ್ತಕಾಶಿಗೆ ಬಂದೀವಿ. ಸುಮ್ಮನೆ ಸೈಟ್ ಸೀನ್ಸ್ ಎಲ್ಲ ಮಾಡ್ಕೊಂಡು ಹೊಂಟೀವಿ. ಕಂಟಿನ್ಯೂಸ್ 10 ತಾಸು ಜರ್ನಿ ಅಂದ್ರೆ ಆಗಂಗಿಲ್ಲ. ಸೊ ಇದೇ ಪ್ಲೇಸ್ ಹೋಗಿ ಬರೋಣ ಅಂತ ಬಂದೀವಿ. ಸೊ ನೋಡೋಣ ಹೆಂಗೆ. ತಾನಂತೂ ಹೋಗಿಲ್ಲ ಇನ್ನು. ಎಲ್ಲರೂ ಹೆಂಗೆ ನಡತ್ತಾರ ನೋಡ್ರಿ, ಫುಲ್ ಕಾಲು ನೀನೆ ಅಡ್ಡಾಡ ಸಾಕಾಗಿ. ಅವೆರಡು ಲವ್ ಬರ್ಡ್ಸ್ ಅಂತೂ ಹಿಂದನೇ ಇರ್ತಾರ ಗೈಸ್. ಇದೆ ನೋಡ್ರಿ ಗುಡಿ. ಇಲ್ಲ ನೀರು ಏನಿಲ್ಲ, ಸಾರ ಮಾಡೋದೇನು ಹೇಳಿ. ನಾವು ಈ ತಲೆ ಮೇಲೆ ಹಾಕಂತೇವೆ ಅಷ್ಟೇ. ನೀರು ಎಲ್ಲಿಂದ ಬರೋದು? ತಲೆ ಮೇಲೆ ನೀರು ಹಾಕಂತೇವೆ. ಕೊಳ ಐತಿರಿ ಗೈಸ್ ಇಲ್ಲಿ. ಗುಡಿ ನೋಡ್ರಿ ಮಸ್ತ್ ಐತಿ. ಗುರು ನೋಡ್ರಿ ಗೈಸ್. ನಿಮ್ಮ ಸರಿ ಇವಲ್ರಿ ಅಲ್ಲ, ನಾನ್ ಸರಿ, ಅವ್ರ ಅಂಟಿ ಸರಿಲಿ ತಡಿ ತೋರ್ಸಿದ್ ನೀರು ಹೊಂಟಿಲ್ಲ, ಬರತಾವ್. ಎಲ್ಲಿಂದ ಹೊಂಟಾವ ನೀರಂತ. ಅದೇ ಬಂದಿದ್ದೆ ನಾನು, ಫುಲ್ ತಂಪದವ. ನಡ್ರಿ ಕೈ ಮುಗಿದ್ ಬರೋ, ನಡ್ರಿ ಅವಸರ ಮಾಡ್ರಿ. ಉತ್ತರಾಖಂಡ್ ಇದಾಗೈತಿ. ಗೌರಿಕುಂಡ ತುಂಗನಾಥ್ 42 ಕಿಲೋಮೀಟರ್ ಐತಿ. ನಮ್ದು ಇದ್ರಾಗ 2 ಆಗೈತಿ ಗೈಸ್. ಒಂದು ಕೇದಾರನಾಥ, ಒಂದು ಗೌರಿಕೊಂಡ ಆಗೈತಿ. ಓಂಕಾರೇಶ್ವರ ಹೋಗ್ಬೇಕು, ತುಂಗನಾಥ್ ಹೋಗ್ಬೇಕು, ಆಮೇಲೆ ಇದೊಂದು ಹೋಗ್ಬೇಕು. ಹೋಗೋಣ ಅಂತ ಆತ ದರ್ಶನ ಆದ. ಮಂಗಳಾರತಿ ಮಾಡ್ತಾರಂತ, ಬಟ್ ಆತ ಹಾಕಲ್ಲ. ಸೊ ನಾವು 10 ನಿಮಿಷ ಅಷ್ಟೇ ಟೈಮ್ ಬರತ್ತೀವಿ. ಸೊ ಹೋಗೋಣ. ಶಾಪಿಂಗ್ ಎಲ್ಲ. ಇನ್ನೊಂದೇನಂತಂದ್ರೆ ನಾವು ನಿನ್ನೆ ಅಲ್ಲೇ ಕೇದಾರ್ನಾಥ್ ಟೆಂಪಲ್ ಬಾಜುಕ್ಕೆ ಅದು
ಟೆಂಪಲ್ದು ಒಂದು ಇದು ಸಿಗ್ತೈತಿ ಅದು ಒಂಥರ ಅದು ಏನು ಸ್ಟ್ಯಾಚ್ಯೂ ಅಂತ ಸಿಗ್ತೈತಲ್ಲ ಆ ಥರ ತೊಗೊಂಡ್ವಿ. ಅಲ್ಲಿ ನಾವು 120 ಪೇ ಮಾಡಿದ್ವಿ, 150 120 ನಂಗೆ ಅನ್ಸ್ಕೋತಿಲ್ಲ ಪೇ ಮಾಡಿದ್ವಿ. ಅದೇ ನಮ್ಮ ರೂಮ್ ಕಡೆ 50 ರೂಪೀಸ್ ಸಿಗ್ತದೆ ಗೈಸ್. ಫೆಲ್ಟ್ ವೆರಿ ಬ್ಯಾಡ್. ನಾವು ಅದ್ರೊಳಗೆ 10 ತೊಗೊಳ್ಳೋ ಜಾಗಕ್ಕೆ ಒಂದು 20 ತೊಗೋತಿದ್ವಿ. ಇದೇ ಮಾಡ್ತೀವಿ ನಾವು ಅವತ್ತು, ಇದ ಹಿಂಗೆ ಹಾಳು ಮಾಡ್ತೀವಿ ರೊಕ್ಕ. ಹಳೆ ಕಾಲದ ಮಂದಿರ ಇದು ಬಹಳ ಅದು ಅದು ಕಳ್ಸ ಹಳೆ ಕಾಲದ ಬಹಳ. ಅದನ್ನ ಇಲ್ಲೇ ಯಾರ ಡ್ರೈವರ್ ಹೇಳಿ ಗುರು. ಅದೇ ಗುಪ್ತಕಾಶಿ ಪಾಂಡವರು ಜೋರಾಗಿ ಹೇಳಿ. ಪಾಂಡವರು ಹೋಗೋಕ್ ಬಂದಿರಿಲ್ಲಿ ಬಂದಾಗ ನಿಂದು ನೆನಪ ಐತಲ್ಲ ಈ ಟೆಂಪಲ್ದಾಗ ಅರ್ಧನಾರೀಶ್ವರದು ಮೂರ್ತಿ ಅದ. ಅಂದ್ರು ಅರ್ಧನಾರೀಶ್ವರ ಅಂದ್ರು ಹಾಫ್ ಶಿವ ಹಾಫ್ ಪಾರ್ವತಿ ಮೂರ್ತಿ ಅದ. ಅವ್ರೀಗ ತೋರಿಸಿದ್ನಲ್ಲ ಗೈಸ್ ಅದ. ಅವ್ರೀಗ ಇದು ಭೈರವನಾಥ್ ಹೊರಗಡೆ ಇದು ಸಪೋರ್ಟ್ ಅಂದ್ರೆ ರಕ್ಷಣೆ ಸಲುವಾಗಿ ಭೈರವನಾಥ್ ಕಾವಲ್ಗಾರಾಗಿ ಈ ಟೆಂಪಲ್ ಹೊರಗ ಅದು ಮೂರ್ತಿ ಹೆಂಗ್ ಉದ್ಭವ ಆಗ್ಯದ ಅಂದ್ರೆ ಪಾಂಡವರಿ ಜಾರಿದ ಹೋಗುವಾಗ ಪಾಂಡವರಿಗ ಅರ್ಧನಾರೀಶ್ವರ ಇಲ್ಲಿ ಮಾ ಪಾರ್ವತಿ ಅವ್ರಿಗೆ ದರ್ಶನ ಕೊಟ್ಟರು ಗಾಯ ರೂಪದಾಗ ಅಂದ್ರೆ ಆಕಳ ರೂಪದಾಗ ದರ್ಶನ ಕೊಟ್ಟಾಗ ಅದು ಆಕಳ ತರನೇ ಮೂರ್ತಿ ಇಲ್ಲಿ ಅರ್ಧನಾರೀಶ್ವರ ಉತ್ಪತ್ತಿ ಆಗ. ಕಳ್ಸ ನೋಡ್ರಿ ಎಷ್ಟು ಹಳೇದ ಕಾಲದ. ಬ್ಯಾಕ್ ಟು ಗಾಡಿ. ಇದ ಗಾಡಿ ಗೈಸ್ ನಾವು ಬಂದಿದ್ದು. ದಿಸ್ ಈಸ್ ದ ಗಾಡಿ. ಎಲ್ಲಾರು ತೋರಿಸಿ. ಜೀವಾವಳಿಗೆ ಮೀಸಲು ಟೈಟಾನಿಕ್ ಹೀರೋ ನೋಡ್ರಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಕೇಳಾಕತ್ತಾರ. ಸೊ ಹೋಗಾನ ಗುರುರಾಜ. ಇವರೆಲ್ಲ ಸೌತೆಕಾಯಿ ತಿನ್ನತ್ತಾರ ಊಟ ಟೈಮ್. ಮಾವಿನಕಾಯಿ ನೀರು ಬಂದ ಮಸ್ತ್ ಅದ. ಕೊಡಿಲಿ ಕೊಡ್ರೆ ನಂಗೆ ಅದು ನೋಡಿ ಆಗಲೇನ ಕ್ರೇವಿಂಗ್ ಆಗೈತಿ. ಮತ್ತೆ ಹೇಳಿದ್ರೆ ನೀವೆಲ್ಲ ತೊಗೊಳಕ್ ನಿಂತಿರೋ ಸುಮ್ಮನೆ ಬಿಸಿಲಾಗಿನ್ ತಿನ್ನೋದು. ಏನ ಗೈಸ್ ಬ್ರಿಡ್ಜ್ ಒಳಗಡೆ ಏನಿದೆ? ಕರುಣಪ್ರಯಾಗ್. ಗುರು ನೋಡ್ರಿ ಅಲ್ಲೋಗ ಒಬ್ಬನ ಹೋಗ್ಯಾನ. ಗುರು ಬಾ. ಎಲ್ಲಾರು ವಾಪಸ್ ಹೋಗಂಗ ಒಬ್ಬ ಹೋಗ್ಯಾನ ಕೆಳಗೆ ಬರತಾನ. ಅವ್ನಿಗೊಂದು ಸ್ವಲ್ಪ ಇಂಥದೆಲ್ಲ ಕ್ರೇಜ್. ಚೇತನ ಬಾ. A few moments later. ಗೈಸ್ ಊಟಕ್ಕಂತ ಹೋಗತ್ತೇವೆ ಈಗ. ಮಯೋನೀಸ್ ಕೊಡೋಕೆ 1 ವೀಕ್ ನಮ್ದು ದೋಸೆ ಇಡ್ಲಿ ಎಲ್ಲ ಸಿಕ್ಕೈತಿ. ಸೊ ತಿನ್ನಂತಾರ ಎಲ್ಲರೂ. ಆ್ಯಂಡ್ ಇದು ಆರ್ಡರ್ ಮಾಡಿ ಗೋಬಿ ಮಂಚೂರಿಯನ್. ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಿಟ್ಟಾಗ 4 ಗಂಟೆ ಆಗಿತ್ತು ಗೈಸ್. ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ ಜೋಶಿ ಮಠ್. ಇಲ್ಲಿ ರೀಚ್ ಆಗೋಷ್ಟಕ್ಕಂದ್ರೆ ಒಂದು 8-8:30 ಆಗಿತ್ತು. ಸೊ ಈ ಮಠ ಬಂದು ಶಂಕರಾಚಾರ್ಯರು ತಪಸ್ ಮಾಡ್ತಿದ್ದಿದ್ದು ಮಠ ಅಂತ. ವಿಷ್ಣು ದೇವ್ರದ್ದು ವಿಗ್ರಹಗಳೆಲ್ಲ ಇತ್ತಿಲ್ಲ. ಗುಡಿ ಮಾತ್ರ ಏನು ದೊಡ್ಡದೈತೆ ಅಂತ ಹೇಳಂದ್ರೆ ನಾನು ಅಲ್ಲೇ ಎಂಟ್ರೆನ್ಸಿಗೆ ಕುಂತಿದ್ದೆ. ಬಿಕಾಸ್ ಐ ವಾಸ್ ಟೋಟಲಿ ಸಿಕ್. ನನಗೆ ನಡೆದಾಡಿ ಗುಡಿ ನೋಡೋಷ್ಟು ಎನರ್ಜಿ ಇರಲಿಲ್ಲ. ಸೊ ಈಗ ರಿಗ್ರೆಟ್ ಆಗಕತ್ತೀನಿ. ಎಷ್ಟು ಚಂದ ಐತೆ ಗುಡಿ, ಇಷ್ಟು ದೊಡ್ಡದೈತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ಭಾಳ ದೊಡ್ಡದೈತಿ. ಗುರು ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ರೆ ಎಷ್ಟು ಚಂದ ಅಂದ್ರೆ ಚಂದ ಐತೆ ಗುಡಿ ಎಲ್ಲ. ಫುಲ್ ಹಳೆ ಕಾಲದ ಗೈಸ್. ಇದು ಭಾರಿ ಗುಡಿ ಐತಿ. ಶಂಕರಾಚಾರ್ಯ ಸ್ಥಳ ಚಿಡಿ ನೋಡ್ರಿ ಎಷ್ಟು ಚಂದ ಚಿಡಿ. The next day. ವೆಲ್ಕಮ್ ಟು ನೆಕ್ಸ್ಟ್ ಡೇ ಗೈಸ್. ಸೊ ಇವತ್ತಿನ ಬ್ಲಾಗ್ ನಾನು ಬದ್ರಿನಾಥಿಂದ ಸ್ಟಾರ್ಟ್ ಮಾಡಾಕತ್ತೀನಿ. ನಾವು ನೆನ್ನೆದು ನೈಟ್ ಬಂದ್ವಿ. ನೈಟ್ ಬಂದು ಇಲ್ಲೇ ಒಂದು ರೂಮ್ ಮಾಡಿ ಹಾಲ್ಟ್ ಮಾಡಿದ್ವಿ. ಸೊ ಇವತ್ತು ಬೆಳಗ್ಗೆ ಎದ್ದು
ಈಗ ಗುಡಿಗೆ ಹೋಗಾಕತ್ತೀವಿ. ಆ್ಯಂಡ್ ಇನ್ನೇನು ಬರ್ತಾವಲ್ಲ ಇವೆಲ್ಲ ರಾ ಕ್ಲಿಪ್ಪಿಂಗ್ಸ್ ಗೈಸ್. ನನಗೆ ವ್ಲಾಗ್ ಮಾಡೋಷ್ಟು ಎನರ್ಜಿ ಇರಲಿಲ್ಲ, ಸೊ ನಾನು ಏನು ವ್ಲಾಗ್ ಮಾಡಿಲ್ಲ. ಯಾರ್ಯಾರು ವೀಡಿಯೋಸ್ ಮಾಡಿ ಇಟ್ಕೊಂಡಾರಲ್ಲ ಅವ್ರ ಕಡೆ ರಾ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡೀನಿ. ಆ್ಯಂಡ್ ನಾನು ಏನೂ ನೋಡೋಕ್ಕಾಗಿಲ್ಲ, ಈಗ ವಿಡಿಯೋನಾಗ ನೋಡತ್ತೀನಿ. ಲೈಕ್ ಸಖತ್ ಬೇಜಾರಾಗತ್ತೈತಿ ಬಿಕಾಸ್ ನಂಗೆ ಭಾಳ ಆರಾಮಿರಲಿಲ್ಲ. ಸೊ ಇವರೆಲ್ಲ ಡಿಸೈಡ್ ಮಾಡಿ ನನಗೆ ನೀನು ಪುಟ್ಟಿನಾಗ ಹೋಗ ಅಂತ ಹೇಳಂತಂದು ಪುಟ್ಟಿನಾಗ ಕಳಿಸಿದ್ರೆ ನಾವು ಗುಡಿಗೆ ಬರೋಂಗಿಲ್ಲ ಅಂತ ಹೇಳಂತನತ್ತಿದ್ದೆ. ಇಲ್ಲ ಬಾ ಇಷ್ಟು ದೂರ ಬಂದು ಬದ್ರಿನಾಥ್ ನೋಡಿ ಹೋಗೋಣ ಅಂಥೇಳಿ ಪುಟ್ಟಿನಾಗ ಕಳಿಸಿದ್ರೆ. ಆ್ಯಂಡ್ ಇಲ್ಲಿ ಗುಡಿ ನೋಡ್ಬೋದು ನೀವು, ಒಳಗೆ ಮಾತ್ರ ದರ್ಶನ ಚಲೋ ಆತ. ಬಟ್ ನನಗೆ ನಿಲ್ಲಕ್ಕೂ ಎನರ್ಜಿ ಇರಲಿಲ್ಲ ಗೈಸ್, ಅಷ್ಟು ಹುಷಾರಿರಲಿಲ್ಲ. ಸೊ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ಅಲ್ಲೇ ಒಂದು ಕ್ಲಿನಿಕ್ ಇತ್ತು. ಸೊ ಅಲ್ಲಿ ಹೋಗಿ ನನ್ನ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿತ್ತು, ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊಂಡೆ. ನನ್ನ ಜೊತೆ ಬಂದವರಿಗೂ ಒಂದು 2-3 ಜನಕ್ಕೆ ಹುಷಾರಿರಲಿಲ್ಲ, ಅವರು ತೋರಿಸ್ಕೊಂಡ್ರೆ. ಆ್ಯಂಡ್ ಇಲ್ಲಿಂದ ಇನ್ನೊಂದು ಏನು ಬೆಸ್ಟ್ ಅಂತ ಹೇಳಂತಂದ್ರೆ ಎಲ್ಲ ಹಾಸ್ಪಿಟಲ್ಸ್ ಫ್ರೀ ಆಫ್ ಕಾಸ್ಟ್ ಗೈಸ್. ಎಲ್ಲ ಲೈಕ್ 5 ಕಿಲೋಮೀಟರ್ಸ್ಗೂ ಐ ಗೆಸ್ ಎಲ್ಲ ಕಡೆನೂ ಹಾಸ್ಪಿಟಲ್ಸ್ ಇರ್ತಾವೆ. ಆ್ಯಂಡ್ ಫ್ರೀ ಆಫ್ ಕಾಸ್ಟ್, ಏನು ಚಾರ್ಜ್ ಮಾಡೋಂಗಿಲ್ಲ. ಆ್ಯಂಡ್ ಡಾಕ್ಟರ್ಸ್ ಮಾತ್ರ ಎಷ್ಟು ಚಂದ ಮಾತಾಡ್ಸ್ತಾರೆ, ಎಷ್ಟು ಕೈಂಡಾಗಿರ್ತಾರೆ ಅಂದರೆ ಭಾಳ ಚಲೋ ಡಾಕ್ಟರ್ಸ್ ಇರ್ತಾರೆ. ಸೊ ಅಲ್ಲಿ ಹೋಗಿ ನಾನೆಲ್ಲ ಹಾಸ್ಪಿಟಲಿಗೆ ತೋರಿಸ್ಕೊಂಡೆ. ಈಗ ಮತ್ತೆ ವಾಪಸ್ ಪುಟ್ಟಿನಾಗ ಕಳ್ಸಾತಿದ್ರೆ ಬಿಕಾಸ್ ನಂಗೆ ಎನರ್ಜಿ ಇರಲಿಲ್ಲ. ಸೊ ವಾಪಸ್ ಹೋಗಿ ಏನಿಲ್ಲ ಗೈಸ್, ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಆ ಪ್ಲೇಸ್ ಯಾವುದು ಅಂತೇಳಿ ನಿಮಗೆ ತೋರಿಸ್ತೀನಂತ. ಬಟ್ ನನಗೆ ಇನ್ನೊಂದು ಏನು ಬೇಜಾರು ಅಂತಂದ್ರೆ ನಾನು ಇನ್ನು ಯಾವುದೂ ಕಣ್ ತುಂಬ್ಕೊಳಕ್ಕಾಗಲಿಲ್ಲ, ಅದೇ ಒಂದು ಬೇಜಾರು. ನಂಗೆ ಕೇದಾರ್ನಾಥ್ನಾಗ ಇದ್ದಿದ್ದ ಎನರ್ಜಿ ಬದ್ರಿನಾಥ್ನಾಗ ಇರಲಿಲ್ಲ ಗೈಸ್. 1 2 3 मैं हूँ जियान, मैं बड़ा ताकतवर हूँ. ताकतवर नहीं है. One eternity later. हाँ, ये अभी जैसा अपने सरस्वती का पुष्करालू चल रहा, तो साउथ से लोग ज्यादा आते ना, तो ये पुष्कर में स्नान करने के लिए अपने साउथ वाले वगैरह सब जने जाके वहाँ संगम टाइप हो गया, स्नान कर ले, दर्शन भी हो जाते और स्नान भी हो जाते. ಇಲ್ಲಿ ನೋಡತ್ತಿರಲ್ಲ ಇದು ಪಾಂಡವರ ಸ್ವರ್ಗಕ್ಕೆ ಹೋಗೋ ದಾರಿ. ಇಲ್ಲೂ ಅಷ್ಟೇ, ಇಲ್ಲಿ ನಾವು ಕೆಳಗೆಲ್ಲ ಇಳಿದು ಹೋಗಲಿಲ್ಲ ಬಿಕಾಸ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ ಗೈಸ್. ನಾವು ಟ್ರೈನ್ ಭಾಳ ಅಂದ್ರೆ ಭಾಳ ಜಲ್ದಿ ಬುಕ್ ಮಾಡ್ಕೊಂಡ್ಬಿಟ್ಟೇವಿ, 8 ಡೇಸಿಗೆಲ್ಲ ಬುಕ್ ಮಾಡಿಬಿಟ್ಟಿದ್ವಿ ನಾವು. ಸೊ ನಮಗೆ ಕೆಳಗೆ ಹೋಗಿ ನೋಡಿ ವಾಪಸ್ ಬರೋಷ್ಟಿಗಂದ್ರೆ ಲೇಟ್ ಆಗ್ತಿತ್ತು. ಅಲ್ಲಿಂದ ನಾವು ಎನಿ ಕಂಡೀಷನ್ ಬೇಗ ಬಿಡಬೇಕಾಗಿತ್ತು ಅಂತೇಳಿ ನಾವು ಕೆಳಗೆಲ್ಲ ಹೋಗಿ ನೋಡಲಿಲ್ಲ, ಮೇಲೆ ನಿಂತು ನೋಡಿದ್ದೆ. ದೋಸೆ ಮಸಾಲೆ ದೋಸೆ 2 ಸೇಮ್, ಇದ್ರೊಳಗೆ ಆನಿಯನ್ ಹಾಕ್ಯಾರ, ಇದ್ರಾಗ ಮಸಾಲ ಹಾಕಿದ್ರೆ ಅಷ್ಟೇ ಡಿಫರೆನ್ಸ್. And this is lunch break guys, lunch break ಬಂದಿದೆ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಲಂಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗೈಸ್. ಲಂಚೆಲ್ಲ ಮುಗಿಸ್ಕೊಂಡೆ ನಾವು ಇಲ್ಲಿಂದ ಬಿಟ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಹರಿದ್ವಾರ್ಗೆ. ನಡಕ್ಕೆ ಸ್ಟಾಪ್ ತೊಗೊಂಡಿದ್ವಿ ಊಟಕ್ಕೆ ಅಂತ ಹೇಳಿ ರಾತ್ರಿ. ಆಮೇಲೆ ನೈಟ್ 1 ಗಂಟೆ 1:15 ಹಾಗೆಲ್ಲ ಹೋಗಿ ನಾವು ಹರಿದ್ವಾರ ರೀಚ್ ಆದ್ವಿ. ಅಲ್ಲಿಂದ ಮತ್ತೆ 2 ವೆಹಿಕಲ್ ಮಾಡ್ಕೊಂಡು ನಾವು ಹರಿದ್ವಾರಿಂದ ಡೆಲ್ಲಿಗೆ ಟ್ರೈನ್ ಇತ್ತು ನಮ್ಮದು ಬೆಳಗ್ಗೆ 7 ಗಂಟೆಗೆ. ಸೊ ಬೇಗ ರೀಚ್ ಆಗಬೇಕಾಗಿತ್ತು ನಾವು. ಬೆಳಗ್ಗೆ ಹೋಗಿ ಟ್ರೈನ್ ಸಿಕ್ತು ನಮಗೆ. ಟ್ರೈನ್ನಾಗ ನೆಕ್ಸ್ಟ್ ಫುಲ್ ರೆಕಾರ್ಡ್ ಮಾಡಿಲ್ಲ ನಾನು. ಆಮೇಲೆ ಇದು ಅದರ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಟ್ರೈನ್ ಆಗಿದೆ. ನಿಖಿಲ್ ಬಾಯ್ ಬಾಯ್. ಮತ್ತೆ ಏನು ಮಾಡಲಿ, ಆರಾಮಿರಲಿಲ್ಲ ಗೈಸ್, ಅದಕ್ಕೆ ನೆನ್ನೆ ಫುಲ್ ಡೇ ಏನೂ ಮಾಡಿಲ್ಲ. ಇವತ್ತು ಇವ ಹೈದ್ರಾಬಾದ್ನಾಗ ಇಳಾಕತ್ತಾನ. ಸೊ ಬ್ಲಾಗ್ ಮಾಡ್ತೀವಿ ನಾವು 4 ಜನ ಇಳಿಸಾಕಿದ್ದೀವಿ. ಎಲ್ಲ ತೊಗೊಂಡು ಇಲ್ಲೇ ಎಲ್ಲ ತೊಗೊಂಡು ಆ್ಯಂಡ್ ನಿಖಿಲನಾಗ ಕಳಿಸಿ ಬಂದು ನಾವು ಇಲ್ಲೇ ಗಾಳಿಪಟ ಮೂವಿ ನೋಡಕತ್ತಿದ್ವಿ ಗೈಸ್. ಇಲ್ಲಿ ನೋಡ್ಬೋದು ನೀವು, ಟ್ರೈನಾಗ ಹೋಗೋರು ಬರೋರು ಎಲ್ಲರೂ ಮಾರಕ್ಕೆ ಬಂದಿದ್ದ ಅಂಕಲ್ ಎಲ್ಲರೂ ಮೂವಿ ನೋಡ್ಕೊಂಡು ನಿಂತಿದ್ದೆ. ಫೈನಲಿ ರೀಚ್ಡ್ ಹುಬ್ಳಿ ಸ್ಟೇಷನ್ ಗೈಸ್. ಹುಬ್ಳಿ ರೈಲ್ವೆ ಸ್ಟೇಷನಿಗೆ ಬಂದೀವಿ ಈಗ. ಬಾಯ್. ಇವರು ಹೊಂಟ್ರು ಸೆಕೆಂಡ್ ರೋ. 1 more wicket gone. 2 hours later. ಅಷ್ಟೇ ಗೈಸ್, ನಾನು ಮತ್ತೇನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಎಲ್ಲರೂ ಅವ್ರವ್ರ ಮನೆಗೆ ಹೋದರೆ ನಾವು ಬಂದ್ವಿ. ಬರೋಕ್ಕೊಂದು 11:30 12 ಗಂಟೆ ಆಗಿತ್ತು. ಸೊ ಬಂದು ಊಟ ಮಾಡಿ
ಅಮ್ಮಗೆ ಹೇಳಿದ್ದೆ ಬಿಸಿ ಬಿಸಿದ ಅನ್ನ ಸಾರು ಮಾಡ ಅಂತ ಹೇಳಿ. ಸೊ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಏನು ಬರ್ತೈತಲ್ಲ, ದಿಸ್ ಈಸ್ ವೆರಿ ಸ್ಪೆಷಲ್ ಗೈಸ್. ಇದು ನಾವು ಕೇದಾರ್ನಾಥ್ನಾಗ ಜೀಜು ರೆಕಾರ್ಡ್ ಮಾಡಿದ್ದಿದೆ. ಕೇದಾರ್ನಾಥಾಗಲ್ಲ, ಭೀಮ್ಬಲಿನಾಗ ನಾವು ಸ್ಟೇ ಮಾಡಿದ್ವಲ್ಲ, ಅಲ್ಲೇ ಪಕ್ಕಕ್ಕಿದ್ದೆ ಅವ್ರು ನೋಡಿದ್ರಂತೆ. ಸೊ ಅವರೇ ರೆಕಾರ್ಡ್ ಮಾಡಿ ಇಟ್ಟಿದ್ರೆ ನಂಗೆ ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕೆ ಮರ್ತು ಹೋಗಿದ್ದೆ. ಇದು ನೋಡ್ರಿ ನೀವು, ಅವ್ರು ಎಷ್ಟು ಚಂದ ಅವ್ರದ್ದೊಂದು ಗೂಡ್ ಮಾಡ್ಕೊಂಡಾರೆ. ಅದು ಗುಡ್ಡದ ಒಳಗೆ, ಗುಡ್ಡದ ಕೆಳಗೆ. ಸೊ ನಂಗೆ ಇದು ಭಾಳ ಅಂದ್ರೆ ಭಾಳ ಭಾಳ ಖುಷಿ ಅನ್ಸುತ್ತೆ. ಈ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಸೊ ಈಗ ಮಾಡೀನಿ. ಸೊ ನೋಡ್ರಿ, वहाँ पर एक बर्ड गया था, डाफे बर्ड गया था, बर्ड पक्षी, बर्ड उड़ने वाला पक्षी डाफी देखा। हाँ, यहाँ बहुत गर्म है। ನೋಡಿದ್ರಲ್ಲ ಗೈಸ್, ಎಷ್ಟು ಚಂದ ಅವ್ರದ್ದು ಒಂದು ಗೂಡು ಕಟ್ಕೊಂಡಾರ. ಅವ್ರೆ ಒಂದು ಗ್ಯಾಸಿಂದ ಹಿಡಿದು ಸಿಲಿಂಡರ್ ಮಟ್ಟ ಹಾಸಿಗೆ ಎಲ್ಲ ಎಷ್ಟು ಚಂದ ಮಾಡ್ಕೊಂಡಾರೆ. ನನಗಂತೂ ಭಾಳ ಇಷ್ಟ ಆಯ್ತು. ಆ್ಯಂಡ್ ಹೊರಗೆ ಬಂದ್ಮೇಲೆ ಮಾರ್ನಿಂಗ್ ಎದ್ಮೇಲೆ ಅವ್ರದ್ದು ವ್ಯೂ ನೋಡ್ರಿ ಏನು ಚಂದ ಐತಿ. ಆಮೇಲೆ ಅಲ್ಲಿ ಒಳಗೆಲ್ಲ ಫುಲ್ ಬೆಚ್ಚಗೈತಂತ ಜೀಜು ಹೇಳಕತ್ತಿದ್ರೆ. ಸೊ ಯಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂಡೇನು ಗೈಸ್. ಇದು ಲಾಸ್ಟ್ ವಿಡಿಯೋ ಆಫ್ ಕೇದಾರ್ನಾಥ್ ಸೀರೀಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ಕೊಂಡು ಪ್ರೆಸ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವಿಡಿಯೋನಾಗ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಪ್ರ್ಯಾಂಕ್ ವ್ಲಾಗ್ ಆಗಿರ್ತೈತೆ ಗೈಸ್. ಸೊ ಕೀಪ್ ವೇಟಿಂಗ್. ಬಾಯ್ ಬಾಯ್.